ಇನ್ಸ್ಟಾಗ್ರಾಮು ರೀಲ್ಸ್ ನೋಡ್ತಾ ಇದ್ರೆ ಸಾಕಷ್ಟು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಅಂತಂದ್ರೆ ಈ ಕಾಮಾಖ್ಯ ದೇವಿಯ ಕುರಿತಾಗಿ. ನೀವು ಈ ಪ್ರಶ್ನೆ ಕೇಳಬಾರ್ದು, ಬಟ್ ಕೇಳಿದ್ದೀರಿ. ನಾನಿನ್ನ ವಿಧಿಯೆಲ್ಲ ಮಾತಾಡಬೇಕು. ದರ್ಶನಗಳಿರೋದಿಲ್ಲ, ಪೂಜೆಗಳಿರೋದಿಲ್ಲ, ಯಾವುದೋ ಒಂದು 3 ದಿನಗಳ ಕಾಲ ಟೆಂಪಲ್ ಮುಚ್ಚಿರುತ್ತೆ. ಸೊ ನೋಡ್ಕೊಂಡು ಹೋಗಿ ನೀವು. ಈ ಯೂಟ್ಯೂಬ್ ವಿಶ್ವವಿದ್ಯಾಲಯಗಳು, ಈಗ ಯೂಟ್ಯೂಬ್ ಯೂನಿವರ್ಸಿಟಿಗಳಿದ್ದಾವಲ್ಲ, ಎಲ್ಲವೂ ಸುಳ್ಳು ಹೇಳ್ತಿದ್ದಾರೆ. ಸೊ ಇಷ್ಟು ಪವರ್ಫುಲ್ ಟೆಂಪಲ್ ಅದು, ಯಾಕಂದ್ರೆ ದೇಶ ವಿದೇಶದಿಂದ ಬಂದು ದರ್ಶನ ಪಡ್ಕೊಳ್ತಾ ಇದ್ದಾರೆ. ಈ ತರ ಎಲ್ಲ ಇದ್ದಾಗ ಬಿಳಿ ಬಟ್ಟೆ ತಗೊಂಡೋಗಿ ಓದಿಸ್ತಾರೆ, ಕೆಂಪ ಬಟ್ಟೆ ಆಗ್ಬಿಡುತ್ತೆ, ಇವೆಲ್ಲ ಸುಳ್ಳು. ಅದ್ರ ಕೇಳಬಾರ್ದಾಗಿತ್ತು. ನೀವು ಕೆಣಕಿ ಬಿಟ್ಟಿದ್ದೀರಿ. ವಿಧಿ ಇಲ್ಲ, ಪ್ರೀತಿಯ ಬೈಬಲ್. ನೀವು ಕೇಳಿಸ್ಕೊಳ್ಬೇಕು ಅಂತಂದ್ರೆ ಪೂರ್ಣವಾಗಿ ವಿಡಿಯೋ ನೋಡಿ. ಈ ಜಗತ್ತಿನ ನಾಟ್ ದೇಶ, ಈ ಜಗತ್ತು ಅಂತ ಕರಿತಾ ಇದ್ದಾರೆ. ಈ ಜಗತ್ತಿನ ಅತ್ಯಂತ ಅದ್ಭುತವಾದಿ ಶಕ್ತಿ ಇರೋದಲ್ಲೇ. ನನ್ನ ಗುರುಗಳವರು ಅಮೆರಿಕಾದ ಆಸ್ಥಾನ ವಿದ್ವಾಂಸರು, ವಾಷಿಂಗ್ಟನ್, ಮೆರಿಲ್ಯಾಂಡ್, USA. ಅಲ್ಲಿನ ಆಸ್ಥಾನ ವಿದ್ವಾಂಸರು ನನ್ನ ಗುರುಗಳು. ಸವ್ಯಸಾಚಿ, ಬಹುಶಃ ಅವತ್ತು ಕಳೆದ್ರು ನಮ್ಮ ಅಜ್ಞಾನದ ಪಾಚಿ. ಮೊದಲು ಈ ಸೃಷ್ಟಿ ಆರಂಭಿಸಿದ ಬ್ರಹ್ಮದೇವ ಏನು ಸೃಷ್ಟಿ ಎಲ್ಲ ತರಹದ್ದು ಕೂಡ, ಬೆಟ್ಟ ಗುಡ್ಡ, ಹೊಲ ಗದ್ದೆ, ರಾಶಿ ನಕ್ಷತ್ರ, ಪೈರು ಎಲ್ಲವನ್ನೂ ಕೂಡ ಈ ಸೃಷ್ಟಿಯಲ್ಲಿ ಮಾಡ್ತಾ 84 ಲಕ್ಷ ಜೀವರಾಶಿಗಳನ್ನು ಆತ ಸುಮ್ಮನೆ ಹೇಗೆ ಉಸಿರು ಬಿಡುತ್ತಾಳ ಅಷ್ಟೇ. ಆ ಉಸಿರು ಬಿಟ್ಟ ಕೂಡ್ಲೇನೆ ಒಬ್ಬ ರಕ್ಕಸ ಪ್ರವೇಶವಾಗ್ತಾನೆ. ಆ ರಕ್ಕಸನ ಹೆಸರು ಕೇಶಿ ಅಂತ. ಪರ್ವತವನ್ನ ಮಾಡಬೇಕು, ಅಲ್ಲಿ ಒಂದು ಯೋನಿ ಮಂಡಲವನ್ನ ಸ್ಥಾಪನೆ ಮಾಡುವಂತ ಕಾಳಿಕಾದೇವಿ ವಾಚ ಕಾಳಿ ತಂತ್ರದಲ್ಲಿ ಇದೇ ಪ್ರೀತಿ ಬಂಧುಗಳೇ ಇದೆ. ಯಾವ್ದಾವ್ದು ಯೂಟ್ಯೂಬ್ಗಳಲ್ಲಿಲ್ಲ. ಬ್ರಹ್ಮ ಸೃಷ್ಟಿಸಿದ ಲಯಕರ್ತರೆ ಈ ಒಂದು ಪರ್ವತದಲ್ಲಿ ಇರ್ಬೇಕಾದ್ರೆ ನಮ್ಮದೇನು ಕೆಲಸ ಅಂತೇಳಿ ಅಲ್ಲಿ ಆ ದೇವರು ಎಲ್ಲರೂ ಕೂಡ ಅಕ್ಷತೆಗೆ ಬಂದು ಬರ್ತಾರೆ. ಆ ವರಾಹ ದೇವರನ್ನ ಮಹಾಲಕ್ಷ್ಮಿ ಬೇಡ್ತಾಳೆ, ಸ್ವಾಮಿ ನಾನು ನಿಮ್ಮಲ್ಲಿ ಸಂಗಮ ಆಗಬೇಕು ಇವತ್ತು ಅಂತ ಹೇಳ್ತಾಳೆ. ನಾನು ನಿಮ್ಮ ಸಂಗಮ ಆಗಬೇಕು ಅಂದ್ರೆ ರಜಸ್ವಲೆ ಆಗಿರ್ತಾಳೆ ಆಕೆ. ರಜಸ್ವಲೆ ಆಗಿದ್ಯಾ ಬೇಡ ಅಂತಂದ್ರೆ ಕೇಳೋದೇ ಇಲ್ಲ. ಇಲ್ಲ ನಾನು ಸಂಗಮ ಆಗಲೇಬೇಕು ಅಂತ ಅಂಗಲಾಚೆ ಹೇಳ್ತಾಳೆ. ಹುಟ್ಟತಕ್ಕಂಥವನು ದೇವತೆಗಳನ್ನು ಕೂಡ ಮನುಷ್ಯರನ್ನು ಕೂಡ ಬದುಕಕ್ಕೆ ಬಿಡಲ್ಲ ಅಂತವನು ಹುಟ್ಟು ಬಿಡ್ತಾನೆ. ಏನ್ ಮಾಡೋದು ಅಂತೇಳಿ ಆ ಅಮ್ಮನಿಗೆ ಗರ್ಭ ಧರಿಸಿರ್ತಾಳೆ. ಪ್ರಸವ ಆಗಕ್ಕೆ ಬಿಡಲ್ಲ ದೇವತೆಗಳು. ಆತನ ಪಾಂಚಶಂಕ ಇದ್ದಲ್ಲ, ಶಂಕವನ್ನ ಆ ಒಂದು ನಾಭಿ ಸ್ಥಳಕ್ಕೆ ಮುಟ್ಟಿಸ್ತಾನೆ. ಮುಟ್ಟಿಸಿದ ಕೂಡಲೇ ತ್ರೇತಾಯುಗದಲ್ಲಿ ರಾವಣನ ವಧೆ ಆದ ನಂತರ ಪ್ರಸವ ಆಗುತ್ತೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಮ್ಮ. ಗುರುಗಳೇ, ಈಗ ಒಂದು ರೀತಿ ಇನ್ಸ್ಟಾಗ್ರಾಮು ರೀಲ್ಸ್ ನೋಡ್ತಾ ಇದ್ರೆ ಸಾಕಷ್ಟು ಟ್ರೆಂಡಿಂಗ್ ಅಲ್ಲಿ ಇರುವಂಥದ್ದು ಅಂತಂದ್ರೆ ಈ ಕಾಮಾಖ್ಯ ದೇವಿಯ ಕುರಿತಾಗಿ. ಸೊ ಈ ಒಂದು ವಿಚಾರವಾಗಿ ನಾನು ತುಂಬ ರೀಲ್ಸ್ನ ನೋಡ್ತಾ ಇದ್ದೆ. ಬರೀ ಆ ಊರಿನವ್ರು ಅಷ್ಟೇ ಅಲ್ವಾ, ಎಲ್ಲ ದೇಶ ವಿದೇಶದಿಂದ ಕೂಡ ಬಂದು ದರ್ಶನ ಪಡ್ಕೊಳ್ತಾ ಇದ್ದಾರೆ ಅಂತ. ಆದರೆ ಈಕ್ವಲೆಂಟಾಗಿ ಇನ್ನೊಂದು ರೀಲ್ ಕೂಡ ನೋಡಿದೆ, ಅಲ್ಲಿ ದರ್ಶನಗಳಿರೋದಿಲ್ಲ, ಪೂಜೆಗಳಿರೋದಿಲ್ಲ, ಯಾವುದೋ ಒಂದು 3 ದಿನಗಳ ಕಾಲ ಟೆಂಪಲ್ ಮುಚ್ಚಿರುತ್ತೆ. ಸೊ ನೋಡ್ಕೊಂಡು ಹೋಗಿ ನೀವು ಅಂತೆಲ್ಲ. ಇನ್ನೊಂದು ವರ್ಡ್ ಇತ್ತು, ಈ ಅಂಬುಬಾಚಿ ಅಂತ. ಸೊ ಅದು ಏನಂತಾರೆ ನನಗೆ ಅರ್ಥ ಆಗಿಲ್ಲ. ಮೊದಲನೇ ಬಾರಿ ಅದು ಕೇಳಿದ್ದು. ಇಷ್ಟೊಂದು ನಾನಂತೂ ಆ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ ಇಲ್ಲಿ ತನಕ. ಸೊ ಇಷ್ಟು ಪವರ್ಫುಲ್ ಟೆಂಪಲ್ ಅದು, ಯಾಕಂದರೆ ದೇಶ ವಿದೇಶದಿಂದ ಬಂದು ದರ್ಶನ ಪಡ್ಕೊಳ್ತಾ ಇದ್ದಾರೆ. ಈ ಥರ ಎಲ್ಲ ಇದ್ದಾಗ ಈ ಒಂದು ಕ್ಷೇತ್ರದ ಕುರಿತಾಗಿ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ಬೋದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಈ ಪ್ರಶ್ನೆ ಕೇಳಬಾರ್ದು, ಬಟ್ ಕೇಳಿದ್ದೀರಿ. ನಾನಿನ್ನು ವಿಧಿಯೆಲ್ಲ ಮಾತಾಡಬೇಕು. ಕಾರಣ ಏನಂದರೆ, ಕೆಲವೊಂದು ರಹಸ್ಯಗಳನ್ನು ಬಿಚ್ಚಿಡಬೇಡ ಬಚ್ಚಿಡು ಅಂತ ಹೇಳುತ್ತೆ. ಇದನ್ನು ನಾನ್ಯಾಕೆ ನಿಮಗೆ ಹೇಗೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆಯಲ್ಲ, ಈಗ ಈ ಯೂಟ್ಯೂಬ್ ವಿಶ್ವವಿದ್ಯಾಲಯಗಳು, ಈಗ ಯೂಟ್ಯೂಬ್ ಯೂನಿವರ್ಸಿಟಿಗಳಿದ್ದಾವಲ್ಲ, ಎಲ್ಲವೂ ಸುಳ್ಳು ಹೇಳ್ತಿದ್ದಾರೆ. ರಿಸರ್ಚ್ ಮಾಡಬೇಕು, ಒಂದಷ್ಟು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಸಾಧ್ಯ ಆಗುತ್ತೆ.
ಎಲ್ಲೋ ಒಂದು ಸ್ವಲ್ಪ ತಿಳಿದುಕೊಂಡು ಅದಕ್ಕೆ ಏನೇನು ಹೇಳ್ತಾನಲ್ಲ, ಎಷ್ಟು ಹೇಳ್ತಾನೆ ಅಂತಂದರೆ ಏನು ರಕ್ತ ಹರಿಯುತ್ತೆ. ಅದು ಈ ಬಟ್ಟೆ ಎಲ್ಲ ಬಿಳಿ ಬಟ್ಟೆ ತಗೊಂಡೋಗಿ ಓದಿಸ್ತಾರೆ, ಕೆಂಪ ಬಟ್ಟೆ ಆಗಿಬಿಡುತ್ತೆ, ಇವೆಲ್ಲ ಸುಳ್ಳು. ಅದಕ್ಕೆ ನಾನು ಹೇಳಿದ್ದು ಅದರ ಕೇಳಬಾರ್ದಾಗಿತ್ತು. ನೀವು ಹೆಣಕೆ ಬಿಟ್ಟಿದ್ದೀರಿ, ವಿಧಿ ಇಲ್ಲ. ಪ್ರೀತಿಯ ಬಂಧುಗಳೇ, ನೀವು ಕೇಳಿಸ್ಕೊಳ್ಬೇಕು ಅಂತಂದರೆ ಪೂರ್ಣವಾಗಿ ವಿಡಿಯೋನ ನೋಡಿ. ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಈ ಜಗತ್ತಿನ ನಾಟ್ ದೇಶ, ಈ ಜಗತ್ತು ಅಂತ ಕರಿತಾ ಇದ್ದೀನಿ ನಾನು. ಈ ಜಗತ್ತಿನ ಅತ್ಯಂತ ಅದ್ಭುತವಾದಿ ಶಕ್ತಿ ಇರೋದಲ್ಲೇ. ಅತ್ಯಂತ ಅದ್ಭುತ ಅಂತ 1000 ಸಲ ಅಂದ್ಕೊಳ್ಳಿ. ಅಷ್ಟು ಶಕ್ತಿ ಇರುವಂಥ ಸ್ಥಳ, ಮಹಿಮಾನ್ವಿತವಾಗಿರುವ ಸ್ಥಳ. ಈಗ ನೀವು ಅಂಬುಬಾಚಿ ಅಂತ ಏನು ಕರಿತಾ ಇದ್ದೀರೋ, ಕಾಮಾಖ್ಯ ಅಂತ ಏನು ಕರಿತಾ ಇದ್ದೀರೋ, ಪ್ರಾಗ್ಜ್ಯೋತಿಷಪುರ ಅದು. ಅಂತಹ ಪ್ರಾಗ್ಜ್ಯೋತಿಷ್ಯಪುರ ಕಾಮಾಖ್ಯ ಆಗಿದ್ದು, ಆನಂತರ ಕಾಮಾಖ್ಯ ಅಂಬುಬಾಚಿ ಆಗಿದ್ದು, ನೀಲಾಚಲ ಆಗಿತ್ತು. ಅದೊಂದು ಮಹಾ ಅಚಲ ಅದು. ಅಂಥ ಅದ್ಭುತಗಳಿದ್ದಾವೆ. ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ದಕ್ಷ ಪ್ರಜಾಪತಿ ಯಜ್ಞ ಮಾಡುವಾಗ ಅಲ್ಲಿಗೆ ಸತೀದೇವಿ ಬರ್ತಾಳೆ. ಅಲ್ಲಿ ಸತೀದೇವಿ ಬಂದಾಗ ಅಲ್ಲೇನು ಮನ್ನಣೆ ಸಿಗದಿದ್ದಾಗ ಆಕೆ ಯಜ್ಞಕುಂಡಕ್ಕೆ ಹಾರ್ತಾಳೆ. ಆನಂತರ ಶಿವ ಬರ್ತಾನೆ, ಹೆಗಲ ಮೇಲೆ ಹಾಕ್ಕೊಳ್ತಾನೆ. ಅದಾದ ನಂತರ ನಾರಾಯಣಾಸ್ತ್ರ ಬಂದಲ್ಲಿ ಕೆಲಸ ಮಾಡುತ್ತೆ. 18 ಭಾಗಗಳು ಎಲ್ಲೆಲ್ಲೆಲ್ಲ ಬಿದ್ದುಬಿಟ್ವು. ಆ ಅಮ್ಮನ ಆ ಒಂದು ಮೂಲವಾಗಿರ್ತಕ್ಕಂಥ ಗುಪ್ತವಾಗಿರ್ತಕ್ಕಂತಹದ್ದು ಯೋನಿಕುಂಡ ಅಲ್ಲಿ ಬಿತ್ತು ಅಂತ. ಆ ಯೋನಿ ಬಿದ್ದ ಸ್ಥಳವೇ ಆಯಿತು ಅಂತ ಬಹುಶಃ ನಿಮಗೆ ಗೊತ್ತಿದೆ. ಇದು ಒಂದು ರಹಸ್ಯ. ಇದು ಮೊದಲಲ್ಲ, ಆ್ಯಕ್ಚುಲಿ ಇದು ಮೊದಲಲ್ಲ. ಇದಕ್ಕೆ ಮೊದಲು ನಾನು ನಿಮಗೆ ವಿಷಯವನ್ನು ತಿಳಿಸಬೇಕಾದರೆ ಪ್ರೀತಿಯ ಬಂಧುಗಳೇ, ವೇದ ಮತ್ತು ಪುರಾಣ ಎರಡನ್ನೂ ಕೂಡ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೇಳೋದಾದರೆ, ನನ್ನ ಪ್ರೀತಿಯ ಬಂಧುಗಳೇ, ನೀವು ಪೂರ್ಣ ಕೇಳಿಸ್ಕೊಂಡ್ರೆ ಮಾತ್ರ ಈ ಜಗತ್ತು ತಿರುಗಿ ನೋಡುವ ಸ್ಥಳ ಅಂತಂದರೆ ಅದೊಂದು. ಈ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದ ಶಕ್ತಿ ಇರೋದು ಅಂದರೆ ಅಲ್ಲಿ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಹೇಳಬಾರ್ದು ನಾನು. ಬಹುಶಃ ಈ ಪ್ರಶ್ನೆ ಈ ಮಗು ಮಾಡಿದ್ದಕ್ಕಾಗಿ ನಾನು ಮಾತಾಡುತ್ತೇನೆ. ಯಾಕೆಂದರೆ ನನ್ನ ಗುರುಗಳೊಬ್ಬರಿದ್ದರು, ಅವರ ಹೆಸರು ಬಹುಶಃ ಅವರ ಹೆಸರು ನಾನು ನಿಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ. ನನ್ನ ಗುರುಗಳವರು ಅಮೇರಿಕಾದ ಆಸ್ಥಾನ ವಿದ್ವಾಂಸರು, ವಾಷಿಂಗ್ಟನ್, ಮೇರಿಲ್ಯಾಂಡ್, USA. ಅಲ್ಲಿನ ಆಸ್ಥಾನ ವಿದ್ವಾಂಸರು ನನ್ನ ಗುರುಗಳು ಸವ್ಯಸಾಚಿ. ಬಹುಶಃ ಅವತ್ತು ಕಳೆದ್ರು ನಮ್ಮ ಅಜ್ಞಾನದ ಪಾಚಿ. ನನ್ನನ್ನು ಕಳಿಸ್ಕೊಟ್ರು ಆವತ್ತಿನ ದಿನಗಳಲ್ಲಿ ಆ ಅಂಬುಬಾಚಿ. ಅಲ್ಲಿ ಮನಸ್ಸು ಪೂರ್ತಿ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡಿದ್ದು ಒಂದು ಸಣ್ಣದೊಂದು ಗುಬ್ಬಚ್ಚಿ, ಬೇರೆ ಏನೂ ಅಲ್ಲಿಲ್ಲ, ಅಲ್ಲೇನೂ ಇಲ್ಲ. ಅಲ್ಲಿ ನನಗೆ ಕಾಣಿಸಿದ್ದು ಅಷ್ಟೇ. ಬಹುಶಃ ನಾನು ಅಲ್ಲಿಗೆ ಹೋಗಿದ್ದಾಗಲಿ, ಯಾರಾದರೂ ಹೋಗಿದ್ದೀರಾ ಅಂದರೆ ಇಲ್ಲ ಅಂತ ಹೇಳ್ತೇನೆ, ಹೋಗ್ತೀರಾ ಇಲ್ಲ ಅಂತ ಹೇಳ್ತೇನೆ. ಇಲ್ಲ ನೀವು ಯಾರಿಗಮ್ಮನೆ ನಮ್ಮ ಇವ್ರಿಗೆ ಸಿಕ್ಕಿದ್ರಂತೆ ಗುರುಗಳಲ್ಲಿ, ಹೌದಾ ನಾನಲ್ಲ ಬೇರೆ ಯಾರೋ ಅಂತ ಹೇಳ್ತಿರ್ತೀನಿ. ಬಹುಶಃ ನಾನು ಆ ಪ್ಲೇಸ್ಗೆ ಹೋಗೋದು ಮಾತ್ರ ಗೌಣ ಮಾಡ್ತೇನೆ. ಗೌಣ ಮಾಡ್ತೀನಿ. ಅಲ್ಲಿರ್ತಕ್ಕಂತಹ ಒಂದಷ್ಟು ಜನ, ಬಹಳಷ್ಟು ಜನ ನನಗೆ ಒಳಗಡೆ ಕೆಲಸ ಮಾಡೋ ಅಲ್ಲಿನ ಒಂದಷ್ಟು ಜನ ಚೆನ್ನಾಗಿ ಪರಿಚಯ ಇರೋದ್ರಿಂದ ಬಹುಶಃ ಯಾರ ಜೊತೆಗೂ ಹೋಗಲ್ಲ. ಆ ಒಂದು ಪ್ಲೇಸ್ ಮಾತ್ರವೇ ನಾನು ಒಬ್ಬಂಟಿಗೆ ಹೋಗಿ ಬರ್ತಕ್ಕಂಥದ್ದು. ಇನ್ನು ಎಲ್ಲಿಗೆ ಹೋದರೂ ಕೂಡ ಬಹುಶಃ ನನ್ನ ಶಿಷ್ಯರಿಂದ ಹಿಡಿದು ಡ್ರೈವರ್ ಒಂದಷ್ಟು ಜನ ಇದ್ದೇ ಇರ್ತಾರೆ ಆ ಪ್ಲೇಸಿಗೆ ಮಾತ್ರ. ಬಹುಶಃ ನಾನು ಒಬ್ಬಂಟಿಗೆ ಹೋಗುವಂಥ ಪ್ಲೇಸು ಈ ಮಗು ಕೇಳಿದ್ದಕ್ಕೆ ಬಹುಶಃ ಏನದನ್ನು ಭಗವಂತ ಬಾಯಿಂದ ಹೊರಗಾಕಿಸ್ತಾನೋ ಗೊತ್ತಿಲ್ಲ. ಅಂತಹ ಅತ್ಯಂತ ಅದ್ಭುತವಾಗಿರುವ ಶಕ್ತಿಯ ಕೇಂದ್ರ ಪ್ರೀತಿಯ ಬಂಧುಗಳೇ, ನೀವು ಹೋಗೋ ಪ್ರಯತ್ನವನ್ನು ಮಾಡಬೇಡಿ. ನೀವು ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಅಂತ ಹೇಳ್ತೇನೆ. ಎಲ್ಲರೂ ಮಾಡ್ದಂಗೆ ತಿಕ್ಕಲಂಗೆಲ್ಲ ಹೋಗಬೇಡಿ, ತಿಕ್ಕಲು ಕೆಲಸ ಮಾಡಬೇಡಿ. ಎಷ್ಟೋ ಜನ ಮುದುಕರು ಮಕ್ಕಳೆಲ್ಲ ಹೋಗ್ತಾರೆ, ಲಕ್ಷಾಂತರ ಜನ ಇರ್ತಾರೆ, ಅಲ್ಲಿ ಸಾವು ನೋವುಗಳ ಸಂಭವ ಕೂಡ ಇರುತ್ತೆ. ಅಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ಹೋಗಬೇಕು ಅಂದರೆ ಒಂದು ಸಾಧನಾ ಪಥದಲ್ಲಿ ಹೋಗ್ತೀನಿ ಅಂದರೆ ಹೋಗ್ತೀನಿ ಅಂತಂದರೆ ಒಂದಷ್ಟು ನಿಮಗೆ ಅಂತಲ್ಲ, ಸಮಾಜಕ್ಕೆ ಕೊಡುಗೆ ಕೊಡುವ ಪ್ರಯತ್ನ ಇಟ್ಕೊಂಡು ಹೋಗಿ ನಿಮ್ಮ ಮನಸ್ಸಲ್ಲಿ. ಆಮೇಲೆ ನನ್ನ ಗುರುಗಳು ನೀನೇನೋ ಆಗ್ತೀಯ ಕಣೋ ಮುಂದಕ್ಕೆ ಅಂತ ಏನೋ ಆಶೀರ್ವಾದ ಅಂದರು. ಬಹುಶಃ ನಾನು ನನ್ನ ಮಕ್ಕಳು ಋಣ ಕೂಡ ಇಟ್ಕೊಂಡಿಲ್ಲ ಕಣೋ, ನಿನ್ನ ಋಣ ನನ್ನ ಮೇಲೆ ಇದ್ದುಬಿಟ್ಟಿದೆ ಅಂತ ನನ್ನ ಗುರುಗಳು ಆವತ್ತಿನ ದಿವಸ ಸವ್ಯಸಾಚಿ ಅಂದಿದ್ದರು. ಇಲ್ಲ ಸ್ವಾಮೀಜಿ, ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಪಾಚಿಯನ್ನು ಕಳೆದರೆ ನೀವು ಅಂತ ಹೇಳಿ ನಾನು ನನ್ನ ಗುರುಗಳು ಮಾತಾಡಿರ್ತಕ್ಕಂಥ ಸ್ಟೋರಿ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರೀತಿಯ ಬಂಧುಗಳೇ. ಅದೊಂದು ಅಂಬುಬಾಚಿಯ ವಿಶೇಷವಾಗಿರುವ ಅತ್ಯಂತ ಅದ್ಭುತ ರಮಣೀಯ ಮನೋಹರ ಶಕ್ತಿ ಸಾಮರ್ಥ್ಯ ಏನು ಇದೆಯೋ ಎಲ್ಲವೂ ಅದೇ. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಮೊದಲು ಈ ಸೃಷ್ಟಿ ಆರಂಭಿಸಿದ ಬ್ರಹ್ಮದೇವ ಏನು ಸೃಷ್ಟಿ ಎಲ್ಲ ತರಹದ್ದು ಕೂಡ ಬೆಟ್ಟ ಗುಡ್ಡ ಹೊಲ ಗದ್ದೆ ರಾಶಿ ನಕ್ಷತ್ರ ಪೈರು ಎಲ್ಲವನ್ನು ಕೂಡ ಈ ಸೃಷ್ಟಿಯಲ್ಲಿ ಮಾಡ್ತಾ 84 ಲಕ್ಷ ಜೀವರಾಶಿಗಳನ್ನು ಆತ ಸೃಷ್ಟಿ ಮಾಡಿದ್ದ ಖುಷಿ ಸಂತೋಷ ಇತ್ತು. ಅದಿರಲಿ, ಆ ಖುಷಿ ಸಂತೋಷ ಜೊತೆಗೆ ಆತನಿಗೆ ಅಹಂಕಾರ ಬಂದ್ಬಿಡ್ತು. ಓಹೋ, ನಾನು ಇದನ್ನು ಸೃಷ್ಟಿ ಮಾಡೋದು, ನನ್ನಿಂದ ಈ ಸೃಷ್ಟಿಯಾಗಿತ್ತು ಅಂತ
ಎಲ್ಲೋ ಒಂದು ಕಡೆ ಅವನಿಗೆ ಅಹಂಕಾರ ಬಂದುಬಿಡುತ್ತೆ. ಆ ಅಹಂಕಾರ ಬಂದಾಗ ಆ ಅಹಂಕಾರ ಶಮನವಾಗಲು ಅಮ್ಮ ಒಂದು ಸಲ ಸುಮ್ಮನೆ ಹೀಗೆ ಉಸಿರು ಬಿಡುತ್ತಾಳೆ ಅಷ್ಟೇ. ಆ ಉಸಿರು ಬಿಟ್ಟ ಕೂಡಲೇ ಒಬ್ಬ ರಕ್ಕಸ ಪ್ರವೇಶವಾಗ್ತಾನೆ. ಆ ರಕ್ಕಸನ ಹೆಸರು ಕೇಶಿ ಅಂತ. ಆ ಕೇಶಿ ಅನ್ನುವ ರಕ್ಕಸ ಎಷ್ಟು ಗಾತ್ರ ಇರ್ತಾನೆ ಅಂತಂದರೆ ಈ ಸೃಷ್ಟಿ ಎಷ್ಟಿದೆಯೋ ಅಷ್ಟು ಆಗ್ಬಿಡ್ತಾನೆ, ಅಷ್ಟು ಎತ್ತರ. ಅಂದರೆ ಆ ಒಬ್ಬ ರಕ್ಕಸ ಬ್ರಹ್ಮದೇವನ ನುಂಗ್ಲಿಕ್ಕೆ ಹೋಗ್ತಾನೆ. ಆ ಬ್ರಹ್ಮದೇವ ಓಡಿ ಓಡಿ ಹೋಗ್ತಾನೆ. ಅರೆ ಇದ್ಯಾವುದಿದು, ನಾನು ಮಾಡಿ ಸೃಷ್ಟಿಲಿ ಇದ್ಯಾವುದು ಇಲ್ವಲ್ಲ, ನಾನು ಸೃಷ್ಟಿ ಮಾಡಿದ್ದೇನೆ ಇದಿಲ್ವಲ್ಲ, ಅರೆ ನನ್ನ ಸೃಷ್ಟಿ ಇಲ್ದಿರೋ ಶಕ್ತಿ ಇದ್ಯಾವುದಿದು ಅಂತೇಳಿ ಓಡ್ತಾನೆ. ಎಲ್ಲೋ ಒಂದಷ್ಟು ಮರೆಮಾಚಿ ತಪ್ಪಿಸ್ಕೊಳ್ತಾನೆ. ಈಗ ಈ ಕೇಶಿ ಅನ್ನುವ ರಕ್ಕಸ ಏನು ಮಾಡ್ತಾನೆ ಅಂತಂದರೆ, ಅವನು ಒಂದು ಕೇಶಿಪುರ ಅನ್ನುವ ಒಂದು ದೊಡ್ಡ ಪಟ್ಟಣವನ್ನು ನಿರ್ಮಾಣ ಮಾಡಿಕೊಂಡು ಒಂದು ರಾಕ್ಷಸ ಕುಲವನ್ನೇ ಸೃಷ್ಟಿ ಮಾಡ್ತಾನೆ. ಆ ರಾಕ್ಷಸ ಕುಲಕ್ಕೆ ಅವನು ಆದೇಶ ಮಾಡುತ್ತಾನೆ, ಬ್ರಹ್ಮದೇವನನ್ನು ಹೇಗಾದರೂ ಮಾಡಿ ಅವನನ್ನು ಸಂಹಾರ ಮಾಡಿ ಅಂತ ಆದೇಶ ಕೊಡ್ತಾನೆ. ಅಷ್ಟೊತ್ತಿಗೆ ಈ ಬ್ರಹ್ಮದೇವ ಬಹುಶಃ ನಾನು ಉಳಿಗಾಲ ಇಲ್ಲ ಅಂತ ಹೇಳಿ ಮಹಾವಿಷ್ಣು ಹತ್ರ ಓಡಿ ಹೋಗ್ತಾನೆ. ಸ್ವಾಮಿ, ನನಗೆ ಈ ರೀತಿ ಯಾರೋ ಒಬ್ಬ ರಕ್ಕಸ ನುಂಗ್ಲಿಕ್ಕೆ ಬಂದಿದ್ದ, ಬಹುಶಃ ನಾನು ಸೃಷ್ಟಿ ಮಾಡಿದ್ದಲ್ಲ, ನಾನು ಸೃಷ್ಟಿಗಿಂತ ಶಕ್ತಿ ಇದೆ, ಅದು ಯಾವುದು ಅಂತ ತಿಳ್ಕೊಬೇಕು ಅಂತ ಬಂದಿದ್ದೇನೆ ಅಂತ ಮಹಾವಿಷ್ಣು ಬಳಿ ಬರ್ತಾನೆ. ಮಹಾವಿಷ್ಣು ಜೊತೆಗೆ ಬಾ ಅಂತ ಹೇಳಿ ಶಿವನ ಬಳಿ ಕರ್ಕೊಂಡು ಬರ್ತಾನೆ. ಹಾಗೆ ಶಿವನು ಜೊತೆ ಕೊಡ್ತಾನೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ಜನ ಎಲ್ಲಿಗೆ ಬರ್ತಾರೆ ಅಂತಂದರೆ ತಾಯಿಯಾಗಿರುವ ಶಕ್ತಿಯಾಗಿರುವ ಕಾಳಿ ಮಾತೆ ಮುಂದೆ ಬರ್ತಾರೆ. ಮುಂದೆ ಬಂದಾಗ ಬ್ರಹ್ಮದೇವನನ್ನು ಕುರಿತು ನಗ್ತಾಳೆ. ಅಮ್ಮ, ನಾನು ಸೃಷ್ಟಿಯಲ್ಲಿ ಇಲ್ಲದೆ ಇರೋದು ಯಾವುದು ತಾಯಿ, ನನ್ನನ್ನು ನುಂಗಕ್ಕೆ ಬರ್ತಾ ಇತ್ತು ಅಂತಾನೆ. ಆಗ ಆ ಕಾಳಿ, ಆ ಅಮ್ಮ, ಆ ತಾಯಿ ಹೇಳ್ತಾಳೆ, ಅಲ್ಲ, ಎಲ್ಲ ನನ್ನಿಂದಲೇ ನಾನು ಅನ್ನೋ ಅಹಂಕಾರ ಬಂದ್ಬಿಡ್ತಲ್ಲ, ಈ ಸೃಷ್ಟಿ ಎಲ್ಲಿಂದ ಆರಂಭ ಆಗಿತ್ತು ಏನು ಅಂದ್ಕೊಂಡಿದ್ದೀನಿ ಈ ಒಂದು ಸೃಷ್ಟಿ ಆರಂಭ ಆಗ್ಲಿಕ್ಕೆ ನಿಮ್ಗೆ ಶಕ್ತಿ ಬೇಕಲ್ಲ, ಆ ಶಕ್ತಿ ನಾನೇ. ಆ ಶಕ್ತಿಯನ್ನು ನೀನು ಮರೆತು ಬಿಟ್ಟು ನಾನು ಅಂತ ಅಹಂಕಾರದಿಂದ ನೀನು ಮೆರೆದಾಡ್ತಿದೆಯಲ್ಲ, ಅದಕ್ಕಾಗಿ ಬಂದದ್ದು ಅಂತ ಅಮ್ಮ ಎಚ್ಚರಿಸ್ತಾಳೆ. ನಂದು ತಪ್ಪಾಯಿತು ತಾಯಿ, ಕ್ಷಮಿಸು ಅಂತೇಳಿ ಕ್ಷಮಿಸಬೇಕಾದ್ರೆ ಇಲ್ಲಿ ಕ್ಷಮೆ ಇಲ್ಲ. ನೀನು ಒಂದು ಪರ್ವತವನ್ನು ಮಾಡಬೇಕು, ಅಲ್ಲಿ ಒಂದು ಯೋನಿ ಮಂಡಲವನ್ನು ಸ್ಥಾಪನೆ ಮಾಡುವಂಥ ಕಾಳಿಕಾದೇವಿ ವಾಚ ಕಾಳಿ ತಂತ್ರದಲ್ಲಿ ಇದೇ ಪ್ರೀತಿಯ ಬಂಧುಗಳೇ ಇದೆ, ಯಾವುದ್ಯಾವುದು ಯೂಟ್ಯೂಬ್ಗಳಲ್ಲಿಲ್ಲ, ಕಾಳಿ ತಂತ್ರದಲ್ಲಿದೆ. ಆ ಕಾಳಿ ತಂತ್ರದಲ್ಲಿ ಇವರ ಸಂವಾದ ಇದೆಯಲ್ಲ, ಅತ್ಯಂತ ಅದ್ಭುತವಾಗಿರುವಂಥ ಸಂವಾದವದು. ಹಾಗೆ ಹೇಳಿದ ಕೂಡಲೇ ಬ್ರಹ್ಮದೇವ ಕಾಳಿ ಮಂಡಲವನ್ನು ಸೃಷ್ಟಿ ಮಾಡಲಿಕ್ಕೆ ಪರ್ವತಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಪರ್ವತಗಳು ಅತ್ಯಂತ ಅದ್ಭುತವಾಗಿರುವ ಪರ್ವತಗಳು, ಅಲ್ಲಿಯೇ ಒಂದು ಜೀವನದಿಯನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಆ ಜೀವನದಿ ಇವತ್ತಿಗೂ ಇದೆ. ಆ ಜೀವನದಿ ಬಗ್ಗೆ ಮುಂದಕ್ಕೆ ಮಾತಾಡ್ತೀನಿ. ಅಂತಹ ಜೀವನದಿ ದೊಡ್ಡ ದೊಡ್ಡ ಪರ್ವತ ಸೃಷ್ಟಿ ಮಾಡಿ ಅಲ್ಲಿ ಯೋನಿ ಮಂಡಲವನ್ನು ಸ್ಥಾಪನೆ ಮಾಡ್ತಕ್ಕಂತಹ ನಿರ್ಣಯವನ್ನು ಮಾಡುತ್ತಾನೆ. ಅಮ್ಮ, ಆ ರಕ್ಕಸ ಬಂದರೆ ಭಯ ಇದೆ ಇವನಿಗೆ, ಯಾರಿಗೆ? ಬ್ರಹ್ಮದೇವನಿಗೆ. ಆ ರಕ್ಕಸ ಬಂದರೆ ಅಂತಾಳೆ. ಆವಾಗ ಅಮ್ಮ ಒಂದು ಸಲ ಅಂತ ಹುಂಕರಿಸ್ತಾಳೆ. ಅಂತ ಹುಂಕರಿಸಿದ ಕೂಡಲೇ ಆ ರಕ್ಕಸ ಇದ್ನಲ್ಲ, ಕ್ಷಣ ಮಾತ್ರದಲ್ಲಿ ಬೂದಿ ಆಗಿಬಿಡುತ್ತೆ ಅಷ್ಟೇ. ಅಮ್ಮನ ಶಕ್ತಿ, ಬ್ರಹ್ಮದೇವನೇ ಭಯ ಪಡುವಂಥ ಆ ಶಕ್ತಿನ ಅಮ್ಮ ಹುಂಕರು ಮುಖಾಂತರ ಬೂದಿ ಆಗುತ್ತೆ ಅಂತಂದರೆ, ಇನ್ನು ಶಕ್ತಿಯ ಬಗ್ಗೆ ನಾವು ಮಾತಾಡೋದೇನಿದೆ ಪ್ರೀತಿಯ ಬಂಧುಗಳೇ. ಅಂತಹ ಯೋನಿ ಮಂಡಲವನ್ನು ಮೊದಲು ಸ್ಥಾಪನೆ ಮಾಡಿದ್ದು ಬ್ರಹ್ಮದೇವ. ದಕ್ಷ ಪ್ರಜಾಪತಿ ಬಿದ್ದಿದ್ದೆಲ್ಲವೂ ಅಲ್ಲ. ನೋಡಿ, ಇಲ್ಲಿ ಒಂದು ಕಾರಣೀಭೂತಗಳು ನಡೆದು ಬಿಡ್ತವೆ. ಅಂತಹದ್ದನ್ನು ಮೊದಲು ಇಲ್ಲಿ ಒಡಿಸ್ಸಾದ ಕಾಮಾಖ್ಯ ಅಂತ ಏನಿದೆಯೋ ಯೋನಿ ಮಂಡಲವನ್ನು ಸ್ಥಾಪನೆ ಮಾಡಿದ್ದು ಬ್ರಹ್ಮದೇವ. ಇನ್ನು ಆ ಪರ್ವತಗಳಿದಾವಲ್ಲ, ಅರೆ ಆ ಪರ್ವತಗಳು ಅಷ್ಟು ಅದ್ಭುತವಾಗಿವೆ ಅಂತೇಳಿ ಆ ಪರ್ವತಗಳಲ್ಲೇ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸ್ಥಾಪನೆ ಆಗ್ತಾರೆ ಪರ್ವತಗಳಲ್ಲಿ. ಅಂದರೆ ದೇವತೆಗಳೇ, ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯಕರ್ತರೆ ಈ ಒಂದು ಪರ್ವತಗಳಿರಬೇಕಾದ್ರೆ ನಾವೇನು ಕೆಲಸ, ನಮ್ಮದೇನು ಕೆಲಸ ಅಂತೇಳಿ ಅಲ್ಲಿ ಆ ದೇವತೆಗಳೆಲ್ಲರೂ ಕೂಡ ಆ ಕ್ಷೇತ್ರಕ್ಕೆ ಬಂದುಬಿಡ್ತಾರೆ. ಅದಕ್ಕೆ ಅಷ್ಟು ಶಕ್ತಿ ಆ ಕ್ಷೇತ್ರಕ್ಕೆ. ಆ ಎಲ್ಲ ದೇವತೆಗಳು ಅಲ್ಲಿರ್ತಕ್ಕಂಥ ಅಣು, ರೇಣು, ತೃಣ, ಕಾಷ್ಟ, ಸಣ್ಣ ಸಣ್ಣ ಕಲ್ಲುಗಳೆಲ್ಲರಲ್ಲೂ ಕೂಡ ಇರ್ತಾರೆ, ಎಲ್ಲದರಲ್ಲೂ ಇರ್ತಾರೆ. ಅದಕ್ಕೆ ಅಲ್ಲೊಂದು ಮಹಿಮೆ ಇದೆ. ಇದನ್ನು ನಾನು ಪೇಳಲಸದಲ್ಲ, ಇದನ್ನು ಪಕ್ಕಕ್ಕೆ ಇಡ್ತೀನಿ, ಆ ಮಹಿಮೆನ ಹೇಳಲ್ಲ. ಕಾರಣ ಏನಂತಂದರೆ, ಅದು ಸಾತ್ವಿಕವಾಗಿರ್ತಕ್ಕಂತಹ ಸಾಧಕರಿಗೆ ಮತ್ತಿನ್ನೇನೋ ಬಲಿ ಮಾಡ್ತಾರೆ, ಬಲಿದು ಮಾತಾಡ್ತೀನಿ ಅಲ್ಲವೇ ಇಲ್ಲ. ಆ್ಯಕ್ಚುಲಿ ಯಾರು ಮಾಡ್ತಾರೋ ಎಲ್ಲೂ ಅದಕ್ಕೆ ಆಧಾರ ಇಲ್ಲ.
ಆಧಾರ ಕೊಟ್ಟು ನಾನು ಮಾತಾಡ್ತೀನಿ ಪ್ರೀತಿಯ ಬಂಧುಗಳೇ. ಅಂತಹ ಬ್ರಹ್ಮದೇವ ಸ್ಥಾಪನೆ ಮಾಡಿರ್ತಕ್ಕಂತಹ ಮೊದಲು ಆ ನಂತರ ನೋಡಿ ಆ ಸತೀದೇವಿಯ ಮರ್ಮಾಂಗ ಬಿದ್ದ ಸ್ಥಳವು ಸೇಮ್ ಆ ಬ್ರಹ್ಮದೇವ ಮಾಡಿದ್ದ ಆ ಯೋನಿ ಮಂಡಲಕ್ಕೆ ಆ ಯೋನಿ ಬೀಳುತ್ತೆ ಸತೀದೇವಿ. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಲಿಂಕ್ ಕೊಟ್ಟಿರ್ತಾಳೆ ಅಂತ. ಹಾಗೆ ನಡೆದು ಬಿಡುವಂಥದ್ದು. ಈ ಒಂದು ಕ್ಷೇತ್ರ 4 ಜನ ನಿರ್ಮಾಣ ಮಾಡ್ತಾರೆ. ಆ 4 ಜನ ನಿರ್ಮಾಣ ಮಾಡಿರತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಇದೀಗ ಸವಿಸ್ತಾರ ವಿಷಯವನ್ನು ನಾನು ನಿಮಗೆ ತಿಳಿಸೋದಾದರೆ, ಇನ್ನು ಕೃತಯುಗದಲ್ಲಿ ಆ ಅಮ್ಮ ವರಾಹ ದೇವರನ್ನು ಬೇಡ್ತಾಳೆ. ಆ ವರಾಹ ದೇವರನ್ನು ಮಹಾಲಕ್ಷ್ಮಿ ಬೇಡ್ತಾಳೆ, ಸ್ವಾಮಿ ನಾನು ನಿಮ್ಮಲ್ಲಿ ಸಂಗಮ ಆಗಬೇಕು ಇವತ್ತು ಅಂತ ಹೇಳ್ತಾಳೆ. ನಾನು ನಿಮ್ಮ ಸಂಗಮ ಆಗಬೇಕು ಅಂದರೆ ರಜಸ್ವಲೆ ಆಗಿರ್ತಾಳೆ ಆಕೆ. ರಜಸ್ವಲೆ ಆಗಿದೆಯಾ ಬೇಡ ಅಂತಂದ್ರೆ ಕೇಳೋದೇ ಇಲ್ಲ ಆಕೆ. ಇಲ್ಲ ನಾನು ಸಂಗಮ ಆಗಲೇಬೇಕು ಅಂತ ಅಂಗಲಾಚಿ ಬಿಡ್ತಾಳೆ. ಸರಿ, ಇನ್ನು ಮಹಾನುಭಾವ ಏನು ಮಾಡ್ತಾನೆ ಅಂತಂದರೆ ಸಂಗಮದಲ್ಲಿ ಮಿಂದೆದ್ದು ಬಿಡ್ತಾನೆ. ಆ ಸಂಗಮದಲ್ಲಿ ಬಹುಶಃ ಆಕೆ ಗರ್ಭವನ್ನು ಧರಿಸ್ತಾಳೆ. ಆ ಗರ್ಭ ಕೃತಯುಗದಲ್ಲಿ ಬಹುಶಃ ಅದೇ ರಜಸ್ವಲೆ ಆದಾಗ ಏನಾದರೂ ಕೂಡ ಆ ರೀತಿ ಆದರೆ ಏನಾಗದೆ ಕೆಟ್ಟ ಮುಹೂರ್ತಗಳನ್ನು ಹೇಳಿರ್ತೇನೆ ನಿಮಗೆ, ದುರ್ಮುಹೂರ್ತಗಳು ಸುಮುಹೂರ್ತಗಳು ಹೇಳಿರ್ತೇನೆ. ಆ ಸುಮುಹೂರ್ತಗಳು ಅಂದರೆ ಸಂಗಮ ಮಾಡಿದಾಗ ಒಳ್ಳೆಯ ಮಕ್ಕಳು ಹುಡ್ತಾರೆ, ದುರ್ಮುಹೂರ್ತಗಳಲ್ಲಿ ಏನಾದರೂ ಸಂಗಮ ಮಾಡಿದರೆ ಅಲ್ಲಿ ಕೆಟ್ಟವರು ಹುಡ್ತಾರೆ ಅನ್ನೋದಕ್ಕೆ ನಿದರ್ಶನ ಕೂಡ ಪ್ರೀತಿ ಒಂದು ಕಡೆ. ಇದು ಅಲ್ಲಿ ಆ ರೀತಿ ಆದಾಗ ದೇವತೆಗಳಿಗೆ ಒಂದು ರೀತಿ ನೋವಾಗ್ಬಿಡ್ತಾರೆ. ರೇ ಹುಟ್ಟತಕ್ಕಂಥವನು ದೇವತೆಗಳನ್ನು ಕೂಡ ಮನುಷ್ಯರನ್ನು ಕೂಡ ಬದುಕಕ್ಕೆ ಬಿಡಲ್ಲ, ಅಂಥವನು ಹುಟ್ಟು ಬಿಡ್ತಾನೆ, ಏನು ಮಾಡೋದು ಅಂತೇಳಿ ಆ ಅಮ್ಮನಿಗೆ ಗರ್ಭ ಧರಿಸಿರುತ್ತಾಳೆ. ಪ್ರಸವ ಆಗಕ್ಕೆ ಬಿಡಲ್ಲ ದೇವತೆಗಳು. ಏನು ಪ್ರಸವ ಆಗ್ತಾನೆ ಇಲ್ಲ, ಒಂದು ರೀತಿಯ ಒಳಗಡೆ ತಳಮಳ ಆಗ್ತಾ ಇದೆ ಅಂತಂದ್ರೆ ಅಷ್ಟಿಷ್ಟಲ್ಲ, ವಿಲಿವಿಲಿ ಅಂತ ಒದ್ದಾಟ ಮಾಡ್ತಾಳೆ ಆ ಒಂದು ಭೂದೇವಿ. ಆ ಭೂದೇವಿ ಒದ್ದಾಟ ಮಾಡೋದನ್ನು ನೋಡಿ ತಡ್ಕೊಳಕ್ಕಾಗದೆ ಆಕೆ ಬಂದು ಮಹಾವಿಷ್ಣು ಬಳಿ ಕೇಳ್ಬಿಡ್ತಾಳೆ, ಸ್ವಾಮಿ ನನಗೆ ಪ್ರಸವ ಆಗಲೇಬೇಕು, ನನ್ನ ಕೈಯಲ್ಲಿ ನೋವು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಬೇಡ್ತಾಳೆ. ಆಗ ಬೇಡಿಕೊಂಡಾಗ ಆ ಮಹಾನುಭಾವ ಆತನ ಶಂಖ ಇತ್ತಲ್ಲ, ಶಂಖವನ್ನು ಆ ಒಂದು ನಾಭಿ ಸ್ಥಳಕ್ಕೆ ಮುಟ್ಟಿಸ್ತಾನೆ. ಮುಟ್ಟಿಸಿದ ಕೂಡಲೇ ನಿನಗೆ ಇಲ್ಲಿಂದ ಆಚೆಗೆ ನೋವಿರೋದಿಲ್ಲ, ಆದರೆ ಪ್ರಸವ ಆಗಬೇಕು ಅಂತ ಕೇಳ್ತಾಳೆ. ಆಗ ಮಹಾವಿಷ್ಣು ಹೇಳ್ತಾನೆ, ಈಗ ನಿನಗೆ ಪ್ರಸವ ಆಗೋದಿಲ್ಲ, ಆಗೋದು ಬೇಡ, ನಾನೇ ತ್ರೇತಾಯುಗದಲ್ಲಿ ರಾವಣನ ವಧೆ ಆದ ನಂತರ ಪ್ರಸವ ಆಗತ್ತೆ, ಹಾಗೆ ಅದಕ್ಕೆ ನಾನು ಆಶೀರ್ವದಿಸ್ತಿರ್ತೇನೆ ಅಂತ ಹೇಳಿರುತ್ತಾನೆ ಮಹಾನುಭಾವನಾಗಿರತಕ್ಕಂತಹ ಮಹಾವಿಷ್ಣು. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕು, ಕೃತಯುಗದಲ್ಲಿ ಗರ್ಭ ಧರಿಸಿದವಳು, ತ್ರೇತಾಯುಗದಲ್ಲಿ ಹುಟ್ಟಿದವ, ದ್ವಾಪರ ಯುಗದ ತನಕ ಇರ್ತಾನೆ, 3 ಯುಗಗಳ ತನಕ ಇರ್ತಾನೆ ಒಬ್ಬ ರಾಕ್ಷಸ, ಅವನೇ ನರಕಾಸುರ. ಅಂತಹ ನರಕಾಸುರ ಆ ರಾವಣನ ವಧೆ ಆದ ಮೇಲೆ ಹುಟ್ಟುತ್ತಾನ್ರಿ. ವರಾಹದೇವರು ಭೂದೇವಿ ಹುಟ್ಟಿದ ಮಗನೇ ಈ ನರಕಾಸುರ. ನರಕಾಸುರ ಏನು ಅಂತ ಸಾಮಾನ್ಯದವನಲ್ಲ, ಯಾಕಂದ್ರೆ ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿದವನು. ನೋಡಿ ಇಲ್ಲಿ ರಾಕ್ಷಸನ ಯಾಕೆ ಹುಟ್ಟಿದ ಅದು ಕೂಡ ತುಂಬಾ ನಿಮ್ಮ ಮುಂದೆ ಹೋದ್ರೆ ಗೊತ್ತಾಗ್ತಾ ಬರುತ್ತೆ, ನಾನು ಹೇಳ್ತಾ ಬರ್ತೀನಿ. ಅಂತಹ ರಾಕ್ಷಸ ದೇವತೆಗೆ ಯಾಕೆ ಹುಟ್ಟದ ಈ ರಾಕ್ಷಸ ಅಂತಂದ್ರೆ